ಹಲೋ ಎವ್ರಿವನ್. ಇವತ್ತಿನಿಂದ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವನ್ನು ಪ್ರಾರಂಭಿಸೋಣ. ಸೊ ಅದಕ್ಕೂ ಮುಂಚೆ ಫಸ್ಟ್ PUCಯಲ್ಲಿ ನೀವು ಅಧ್ಯಯನ ಮಾಡಿದಂತೆ ಅರ್ಥಶಾಸ್ತ್ರ ಅಂದ್ರೇನು ಅನ್ನೋದನ್ನು ಇಲ್ಲಿ ಮೊದಲು ನೋಡೋಣ. ಅರ್ಥಶಾಸ್ತ್ರ ಅಂದರೆ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತಾದಂಥ ಒಂದು ಅಧ್ಯಯನವನ್ನು ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಈ ಆರ್ಥಿಕ ಚಟುವಟಿಕೆಗಳೆಂದರೇನು, ಆರ್ಥಿಕತೆಯಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೀತಾವೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಆರ್ಥಿಕತೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ತಾನು ಉಪಯೋಗಿಸಲಿಕ್ಕೆ ಬಯಸ್ತಕ್ಕಂಥ ಸರಕು ಸೇವೆಗಳಲ್ಲಿ ಕೆಲವನ್ನೇನು ಹೊಂದಿರುವುದಿಲ್ಲ. ಅಂದರೆ ಎಲ್ಲ ಜನರು ಎಲ್ಲ ಸಂಪನ್ಮೂಲಗಳನ್ನು ಹೊಂದಿರುವುದಿಲ್ಲ. ಏಕೆಂದರೆ ನಮ್ಮ ಆರ್ಥಿಕತೆಯಲ್ಲಿ ಬಯಕೆಗಳೇನಾಗ್ತವೆ, ಅಪರಿಮಿತವಾಗಿದ್ದಾವೆ. ಸಾಧನ ಸಂಪನ್ಮೂಲಗಳೇನಿದ್ದಾವೆ ಕೊರತೆಯಲ್ಲಿದ್ದಾವೆ. ಸೊ ಆ ಒಂದು ಕಾರಣದಿಂದ ಫಾರ್ ಎಕ್ಸಾಂಪಲ್ ಈಗ ಒಂದು ಕೃಷಿ ಕುಟುಂಬನ ತೆಗೆದುಕೊಳ್ಳಿ. ಈ ಕೃಷಿ ಕುಟುಂಬದಲ್ಲಿ ಸ್ವಂತವಾಗಿ ಕೃಷಿ ಕುಟುಂಬ ಅಂದರೆ ಏನು ಮಾಡಿರ್ತದೆ, ಸ್ವಂತವಾಗಿ ಅದು ಜಮೀನನ್ನು ಹೊಂದಿರ್ತದೆ, ಧಾನ್ಯ ಬೇಸಾಯದ ಸಲಕರಣೆಗಳನ್ನು ಮಾತ್ರ ಹೊಂದಿರ್ತದೆ. ಅದೇ ಒಂದು ನೇಕಾರರ ಕುಟುಂಬವನ್ನು ತೆಗೆದುಕೊಂಡ್ರೆ ಅದೇನು ಹೊಂದಿರ್ತದೆ, ಹತ್ತಿ, ನೂಲು ಮತ್ತು ಬಟ್ಟೆ ನೇಯಲಿಕ್ಕೆ ಬೇಕಾಗ್ತಕ್ಕಂಥ ಇತರ ಸಲಕರಣೆಗಳನ್ನು ಒಳಗೊಂಡಿರ್ತದೆ. ಅಷ್ಟೇ ಅಲ್ಲದೆ ಸ್ಥಳೀಯ ಶಾಲೆಗಳ ಶಿಕ್ಷಕರನ್ನು ತೆಗೆದುಕೊಂಡ್ರೆ ಏನು ಬೇಕು, ಅದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಇರಬೇಕಾದಂಥ ಕೌಶಲ್ಯವನ್ನು ಮಾತ್ರ ಹೊಂದಿರ್ತಾರೆ. ಸೊ ಹೀಗಾಗಿ ಯಾವುದೇ ಸಂಪನ್ಮೂಲಗಳು ಎಲ್ಲ ವ್ಯಕ್ತಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ. ಆ ಕಾರಣದಿಂದ ನಾವೇನು ಮಾಡ್ಬೋದು, ಸಾಧನ ಸಂಪನ್ಮೂಲಗಳನ್ನು ಪರ್ಯಾಯ ಬಳಕೆಗಳಲ್ಲಿ ಬಳಕೆ ಮಾಡಿಕೊಂಡು ನಮ್ಮ ಬಯಕೆಗಳನ್ನು ಏನು ಮಾಡ್ಬೋದು, ತೃಪ್ತಿಪಡಿಸಿಕೊಳ್ಬೋದು ಅಂತ ಹೇಳಲಾಗ್ತದೆ. ಈಗ ನಾವು ಕೃಷಿ ಕುಟುಂಬ, ನೇಕಾರ ಕುಟುಂಬ ಹೇಗೆ ಎಕ್ಸಾಂಪಲ್ ಕೊಟ್ಟಿಲ್ಲ, ಯಾವ ರೀತಿಯಾಗಿ ಅವರು ತಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ನೋಡೋದಾದರೆ, ಒಂದು ಕೃಷಿ ಕುಟುಂಬ ಧಾನ್ಯಗಳನ್ನು ಉತ್ಪಾದನೆಯನ್ನು ಮಾಡ್ತದೆ. ಸೊ ಅದು ತನ್ನ ಉತ್ಪಾದನೆಯಲ್ಲಿ ತನಗೆ ಎಷ್ಟು ಬೇಕು ಅಂದರೆ ತನ್ನ ಅನುಭೋಗದ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಉತ್ಪನ್ನವನ್ನು ಮಾತ್ರ ಇಟ್ಕೊಂಡು ಉಳಿದ ಉತ್ಪನ್ನದ ಭಾಗವನ್ನು ಅದೇನು ಮಾಡ್ತೈತಿ, ಈ ಉಡುಪು, ವಸತಿ, ವಿವಿಧ ರೀತಿಯಾದಂಥ ಸೇವೆಗಳ ವಿನಿಮಯಕ್ಕಾಗಿ ಸಂಗ್ರಹಿಸಿಟ್ಕೊಳ್ಬೋದು. ಅದೇ ರೀತಿ ಒಂದು ನೇಕಾರ ಕುಟುಂಬ ತನ್ನಲ್ಲಿರ್ತಕ್ಕಂಥ ನೂಲಿನಿಂದ ತಯಾರಿಸಿದಂಥ ಬಟ್ಟೆಯನ್ನು ವಿನಿಮಯ ಮಾಡಿ ತಾನು ಬಯಸ್ತಕ್ಕಂಥ ಸರಕು ಸೇವೆಗಳನ್ನು ಪಡಿಬೋದು. ಸೊ ಹೀಗೆ ಆರ್ಥಿಕತೆಯಲ್ಲಿ ವಿವಿಧ ರೀತಿಯಾದಂಥ ಕಾರ್ಯಚಟುವಟಿಕೆಗಳು ವಿನಿಮಯದ ಮೂಲಕ ನಮಗೆ ಕಂಡುಬರ್ತದ ಅನ್ನೋದನ್ನಿಲ್ಲಿ ನಾವು ನೋಡಲಾಗ್ತದೆ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಇದು 4 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಒಂದು ಪ್ರಶ್ನೆ ಆಗೈತಿ. ಸೊ ಹೀಗಾಗಿ ಕೇರ್ಫುಲ್ಲಾಗಿ ಈ ಲೆಸನನ್ನು ಕೇಳಿ. ಸೊ ಈ ಆರ್ಥಿಕ ವ್ಯವಸ್ಥೆಯ ಸ್ವರೂಪ ಯಾವುದೇ ಆಗಿರಲಿ, ಎಲ್ಲ ಆರ್ಥಿಕ ಸಮಸ್ಯೆಗಳೇನಾಗ್ತವೆ, ಕೆಲವೊಂದು ಮೂಲಭೂತವಾದಂಥ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗ್ತದೆ. ಈ ಸರಕು ಸೇವೆಗಳ ಉತ್ಪಾದನೆ, ವಿನಿಮಯ, ಅನುಭೋಗ ನಮ್ಮ ಬದುಕಿಗೆ ಮೂಲಭೂತವಾದಂಥ ಆರ್ಥಿಕ ಚಟುವಟಿಕೆಗಳಾಗಿವೆ ಅನ್ನೋದನ್ನು ಇಲ್ಲಿ ಹೇಳಲಾಗ್ತದೆ. ಯಾಕಂದರೆ ಒಂದು ವೇಳೆ ಮಾನವನ ಬಯಕೆಗಳೇ ಮಿತವಾಗಿದ್ದು ಸಾಧನ ಸಂಪನ್ಮೂಲಗಳು ಅಪರಿಮಿತವಾಗಿದ್ದರೆ ನಮಗೆ ಆಯ್ಕೆಯ ಸಮಸ್ಯೆ ಉದ್ಭವ ಆಗ್ತಿರಲಿಲ್ಲ. ಅಷ್ಟೇ ಅಲ್ಲ, ಈ ಆರ್ಥಿಕತೆಯನ್ನು ನಾವು ಅಧ್ಯಯನ ಮಾಡ್ತಕ್ಕಂತಹ ನೆಸೆಸಿಟಿ ಕೂಡ ಬರ್ತಿರಲಿಲ್ಲ ಅಂತ ಹೇಳ್ಬೋದು. ಸೊ ಹೀಗಿದ್ದಾಗ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಬರ್ತದೆ. ಸೊ ಈ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ನಾವು 3 ಸಮಸ್ಯೆಗಳನ್ನು ಮೇನಾಗಿ ಇಲ್ಲಿ ಅಧ್ಯಯನವನ್ನು ಮಾಡಲಾಗ್ತದೆ ಅಂತ ಹೇಳ್ಬೋದು. ಸೊ ಫಸ್ಟ್ ಒನ್, ಇಲ್ಲಿ ಏನನ್ನು ಉತ್ಪಾದಿಸಬೇಕು, ಫಸ್ಟ್ ಕೇಂದ್ರೀಯ ಆರ್ಥಿಕ ಸಮಸ್ಯೆ ಏನು, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಆ ಮೂಲಕ ಸೊ ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತಕ್ಕಂಥ ವಿಷಯ ಏನೈತಿ, ಆರ್ಥಿಕ ಸಮಸ್ಯೆಗಳು ಎದುರಿಸಬಹುದಾದಂಥ ಒಂದು ಮೂಲಭೂತವಾದಂಥ ಸಮಸ್ಯೆ ಅಂತ ಇಲ್ಲಿ ಹೇಳಲಾಗ್ತದೆ. ಸೊ ಈ ಸಮಸ್ಯೆ ಏನೈತಿ, ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತಕ್ಕಂಥ ವಿಷಯ ಏನೈತಿ, ಇದು ಉತ್ಪಾದನೆಯ ಆಯ್ಕೆ. ಇದೇನಾಗ್ತದೆ, ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿರತಕ್ಕಂಥ ಸಮಸ್ಯೆ ಅಂತ ಹೇಳ್ತೀವಿ. ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆ ಅಂತ ನಾವು ಇದನ್ನು ಹೇಳಲಾಗ್ತದೆ. ಅಂದರೆ ಯಾವ ರೀತಿಯಾಗಿ ನಾವು ಇದನ್ನು ತೆಗೆದುಕೊಳ್ಬೋದು ಅಂತಂದರೆ, ಪ್ರತಿಯೊಂದು ಸಮಾಜ
ತಾನು ಉತ್ಪಾದಿಸ್ತಕ್ಕಂಥ ಸರಕು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧರಿಸಬೇಕಾಗ್ತದೆ. ಯಾವುದು ಪ್ರತಿಯೊಂದು ಸಮಾಜ ಇಲ್ಲಿ ಏನು ಮಾಡ್ತದೆ, ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಪ್ರತಿಯೊಂದು ಸಮಾಜ ಎಷ್ಟು ತಾನು ಉತ್ಪಾದಿಸ್ತಕ್ಕಂಥ ಸರಕು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಸಂಪನ್ಮೂಲಗಳ ಲಭ್ಯತೆಯನ್ನು ನೋಡ್ಕೊಳ್ಬೇಕಾಗ್ತದೆ. ಸಂಪನ್ಮೂಲಗಳ ಲಭ್ಯತೆಯನ್ನು ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆಹಾರ, ಬಟ್ಟೆ, ವಸತಿಗಳನ್ನು ಉತ್ಪಾದನೆ ಮಾಡಬೇಕು, ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು, ಅಥವಾ ಐಷಾರಾಮಿ ವಸ್ತುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅಥವಾ ಈಗ ಕೃಷಿ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಥವಾ ಕೈಗಾರಿಕಾ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತದೆ. ಅಥವಾ ಈಗ ಮೂಲ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಥವಾ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂತಕ್ಕಂಥ ಪ್ರಶ್ನೆಗಳೇನು ಬರ್ತವೆ ಇಲ್ಲಿ ಉದ್ಭವ ಆಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳುವಾಗ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಮತ್ತು ಜನರ ಅವಶ್ಯಕತೆಗಳನ್ನು ಏನು ಮಾಡಬೇಕು, ಇಲ್ಲಿ ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರವನ್ನು ಕೈಗೊಂಡ್ರೆ ಈ ಸಮಸ್ಯೆ ಏನಾಗ್ತದೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಬೋದು. ಇದು ಕೇಂದ್ರೀಯ ಆರ್ಥಿಕತೆಯ ಮೊದಲ ಸಮಸ್ಯೆ ಅಂತ ಹೇಳ್ತೀವಿ. ಎರಡನೇದು, ಸರಕುಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು. ಸೊ ಸರಕುಗಳನ್ನು ಹೇಗೆ ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನೈತಿ ಆರ್ಥಿಕ ಸಮಸ್ಯೆ ಆಗಿದೆ. ಎರಡನೇ ಮುಖ್ಯವಾದಂಥ ಆರ್ಥಿಕ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತದೆ. ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥದ್ದು ಇದು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿದೆ ಅಂತ ಹೇಳ್ತೀವಿ. ಸೊ ಯಾರಿಗಾಗಿ ಹೇಗೆ ಉತ್ಪಾದನೆ ಮಾಡಬೇಕಂತಕ್ಕಂಥ ಪ್ರಶ್ನೆ ಏನೈತಿ ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಅದನ್ನು ವಿವಿಧ ಉತ್ಪಾದನಾ ತಂತ್ರಗಳನ್ನು ಬಳಸಿ ಏನು ಮಾಡ್ಬೋದು, ಉತ್ಪಾದನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಸೊ ಈ ಒಂದು ವಿಷಯದಲ್ಲಿ ಎರಡು ರೀತಿಯಾದಂಥ ತಂತ್ರಜ್ಞಾನವನ್ನು ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಕೆ ಮಾಡಿಕೊಳ್ಬೋದು ಅಂತ ಹೇಳಲಾಗ್ತದೆ. ಸೊ ಮೊದಲನೇ ತಂತ್ರಜ್ಞಾನ ಯಾವುದು, ಶ್ರಮಸಾಂದ್ರ ತಂತ್ರಜ್ಞಾನ ಅಂತ ಹೇಳ್ತೀವಿ. ಸೊ ಶ್ರಮಸಾಂದ್ರ ತಂತ್ರಜ್ಞಾನ ಅಂತ ಹೇಳ್ತೀವಿ. ಎರಡನೇದು ಬಂಡವಾಳ ಸಾಂದ್ರ ತಂತ್ರಜ್ಞಾನ ಅಂತ ಹೇಳಲಾಗ್ತದೆ. ಅಂದರೆ ಈಗ ಶ್ರಮಸಾಂದ್ರ ತಂತ್ರಜ್ಞಾನದಲ್ಲಿ ಏನು ಮಾಡ್ತೈತಿ, ಅಧಿಕ ಪ್ರಮಾಣದ ಶ್ರಮವನ್ನು ಬಳಕೆ ಮಾಡ್ತೀವಿ. ಕಡಿಮೆ ಪ್ರಮಾಣದ ಏನು ಮಾಡ್ತೀವಿ, ಕಡಿಮೆ ಪ್ರಮಾಣದಲ್ಲಿ ಬಂಡವಾಳವನ್ನು ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಏನಾಗ್ತದೆ, ಅಧಿಕ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. ಯಾಕಂದರೆ ನಾವಿಲ್ಲಿ ಶ್ರಮವನ್ನು ಅಧಿಕ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಬಂಡವಾಳವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿದರೆ ನಮಗೇನಾಗ್ತದೆ, ಉದ್ಯೋಗದ ಸೃಷ್ಟಿ ಆಗ್ತದೆ. ಅದೇ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ನಾವೇನಾದರೂ ತೆಗೆದುಕೊಂಡ್ರೆ, ಈ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ತೆಗೆದುಕೊಂಡ್ರೆ ಅಧಿಕ ಪ್ರಮಾಣದಲ್ಲಿ ಏನು ಮಾಡಬೇಕು, ಬಂಡವಾಳವನ್ನು ಬಳಕೆ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಶ್ರಮವನ್ನು ಬಳಕೆ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ತಂತ್ರಜ್ಞಾನದಲ್ಲಿ ಏನಾಗ್ತದೆ, ಸರಕುಗಳ ಉತ್ಪಾದನೆ ಅಧಿಕವಾಗ್ತದೆ. ಸರಕುಗಳ ಉತ್ಪಾದನೆ ಏನಾಗ್ತದೆ ಇಲ್ಲಿ ಅಧಿಕ ಆಗ್ತದೆ. ಸೊ ಒಟ್ಟಾರೆಯಾಗಿ ನಾವು ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಬೇಕಂದ್ರೆ ಆಯಾ ದೇಶದಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕು, ತಂತ್ರಜ್ಞಾನವನ್ನು
ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಈಗ ಶ್ರಮ ಅಧಿಕ ಇರತಕ್ಕಂಥ ದೇಶಗಳಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು, ಬಂಡವಾಳ ಅಧಿಕವಿರ್ತಕ್ಕಂಥ ದೇಶದಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಿದ್ದಾಗ ಭಾರತ ಶ್ರಮ ಸಾಂದ್ರ ದೇಶ ಅಂತ ಹೇಳಲಾಗ್ತದೆ. ಸೊ ಭಾರತದಲ್ಲಿ ನಾವು ಶ್ರಮವನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡ್ರೆ ನಮ್ಮ ಆರ್ಥಿಕತೆಗೆ ಸೂಕ್ತ ಅನ್ನೋದು ನಮಗಿಲ್ಲಿ ಕಂಡುಬರ್ತದೆ. ಸೊ ನಂತರ ಥರ್ಡ್ ಒನ್ ಯಾರಿಗಾಗಿ ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆ ಅಂತ ಹೇಳಲಾಗ್ತದೆ. ಹಾಗಿದ್ದಾಗ ಈಗ ನಾವೇನು ನೋಡಿದ್ವಿ, ಏನನ್ನು ಉತ್ಪಾದಿಸಬೇಕು ಮತ್ತು ಹೇಗೆ ಉತ್ಪಾದಿಸಬೇಕು ಅಂತಕ್ಕಂಥದ್ದು ಎರಡು ಆಯ್ಕೆಯ ಸಮಸ್ಯೆ, ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನಾ ಪ್ರಮಾಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆ ಅಂತ ನಾವು ಹೇಳಿದ್ವಿ. ಹಾಗಿದ್ರೆ ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು ಅಂತಕ್ಕಂಥದ್ದು ಏನೈತಿ, ಇದು ಸರಕು ಸೇವೆಗಳನ್ನು ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕು, ಅಂತಕ್ಕಂಥ ಸಮಸ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳಲಾಗ್ತದೆ. ಅಂದರೆ ಈಗ ರಾಷ್ಟ್ರೀಯ ವರಮಾನದ ಉತ್ಪಾದನೆಯಲ್ಲಿ ಭಾಗವಹಿಸ್ತಕ್ಕಂಥ ವಿವಿಧ ವರ್ಗದ ಜನರ ನಡುವೆ ಅದನ್ನು ಯಾವ ರೀತಿಯಾಗಿ ವಿತರಿಸಬೇಕು ಎಂಬ ವಿಚಾರವನ್ನು ಇಲ್ಲಿ ನಿರ್ಧರಿಸಬೇಕಾಗ್ತದೆ. ಅಂದರೆ ಈಗ ಆರ್ಥಿಕತೆಯಲ್ಲಿ ಸರಕು ಸೇವೆಗಳನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಪಡಿತಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕಾಗ್ತದೆ. ಜೊತೆಗೆ ಆರ್ಥಿಕತೆಯಲ್ಲಿ ಯಾರು ಹೆಚ್ಚು ಪಡಿತಿದ್ದಾರೆ, ಯಾರು ಹೆಚ್ಚು ಸರಕುಗಳನ್ನು ಪಡಿತಿದ್ದಾರೆ ಮತ್ತು ಯಾರು ಕಡಿಮೆ ಸರಕುಗಳನ್ನು ಪಡಿತಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಸೊ ಜೊತೆಗೆ ಈ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ವಿವಿಧ ವ್ಯಕ್ತಿಗಳ ನಡುವೆ, ವಿವಿಧ ವ್ಯಕ್ತಿಗಳಲ್ಲಿ ಹೇಗೆ ವಿತರಣೆ ಆಗ್ತದೆ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಹೇಗೆ ವಿತರಣೆ ಆಗ್ತದೆ ಅನ್ನೋದನ್ನು ನೋಡ್ಕೊಂಡು ನಾವೇನು ಮಾಡಬೇಕು, ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗ್ತದೆ. ಅಂದರೆ ಈಗ 4ನೇದೇನು ಬರ್ತದೆ, ಆರ್ಥಿಕತೆಯಲ್ಲಿ ಕನಿಷ್ಠ ಪ್ರಮಾಣದ ಅನುಭೋಗ ಏನೈತಿ, ಕನಿಷ್ಠ ಪ್ರಮಾಣದ ಅನುಭೋಗ ಪ್ರತಿಯೊಬ್ಬ ವ್ಯಕ್ತಿಗೂ ದೊರೀತಿದನೋ ಅಥವಾ ಇಲ್ಲವೋ ಅನ್ನೋದನ್ನು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ವಿಚಾರವನ್ನು ಮಾಡಬೇಕಾಗ್ತದೆ. ಜೊತೆಯಲ್ಲಿ ಆರ್ಥಿಕತೆಯಲ್ಲಿ ಪ್ರತಿಯೊಬ್ಬರಿಗೂ ಈ ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ ಆರೋಗ್ಯದ ಸೇವೆಗಳು ಉಚಿತವಾಗಿ ಲಭ್ಯ ಆಗಬೇಕು ಅಥವಾ ಬೇಡವೋ ಅಂತಕ್ಕಂಥ ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳನ್ನು ನಾವೇನು ಮಾಡಬೇಕು, ವಿಭಿನ್ನ ಸರಕುಗಳ ಸೇವೆಗಳ ಉತ್ಪಾದನೆಯಲ್ಲಿ ಹೇಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಸೊ ಇದಿಷ್ಟು ಫಸ್ಟ್ ಲೆಸನಲ್ಲಿ ಬರ್ತಕ್ಕಂಥ ಕೇಂದ್ರೀಯ ಆರ್ಥಿಕ ವ್ಯವಸ್ಥೆಯ ಒಂದು ಮುಖ್ಯವಾದಂಥ 3 ಸಮಸ್ಯೆಗಳು ಅಂತ ಹೇಳ್ತೀವಿ. ಇದಿಷ್ಟು ಫಸ್ಟ್ ಲೆಸನಲ್ಲಿ ಬರ್ತಕ್ಕಂಥ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಇದು 4 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಬೀಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ಪಾದನಾ ಸಾಧ್ಯತಾ ಗಡಿ ಅಂತ. ಇದು ಕೂಡ 4 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತದೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಯಾರಿಗೆ ಇಂಟ್ರೆಸ್ಟ್ ಇದೆ ಕ್ಲಾಸು ಅವರು ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸ್ನಿಂದ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.